ನಮಸ್ಕಾರ ಚಿಕ್ಕಮಗಳೂರು, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಚಿಕ್ಕಮಗಳೂರು ಟ್ರಿಪ್ ಬಗ್ಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ವಿಡಿಯೋ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ, ಸಖತ್ ಇಷ್ಟಪಡ್ತೀರಾ. ನಮ್ಮ ಕರ್ನಾಟಕದಲ್ಲಿ ಒಂದೊಳ್ಳೆ ಗ್ರೀನರಿ ಪ್ಲೇಸ್ಗೆ ಹೋಗಬೇಕು ಅಂತ ವಾರಗಟ್ಟಲೆ ಡಿಸೈಡ್ ಮಾಡಿ ಕೊನೆಗೂ ನಾವು 14 ಜನ ಫ್ರೆಂಡ್ಸು ರಾತ್ರೋರಾತ್ರಿ ಬೆಂಗಳೂರಿನಿಂದ ಚಿಕ್ಕಮಗಳೂರು ಕಡೆ 3 ಕಾರಲ್ಲಿ ಹೊರಟೇ ಬಿಟ್ವಿ. ಅಲ್ಲಲ್ಲಿ ಬೇಕಾದಷ್ಟು ಪಿಟ್ ಸ್ಟಾಪ್ಗಳನ್ನ ತೊಗೊಂಡು ಬೆಳಗಿನ ಜಾವ ಆಗೋದ್ರೊಳಗೆ ಚಿಕ್ಕಮಗಳೂರು ತಲುಪೇ ಬಿಟ್ವಿ. ಮೊದಲು ಬಾಬಾ ಬುಡನ್ಗಿರಿ ಹೋಗೋಣ, ನಂತರ ನಾವು ಬುಕ್ ಮಾಡಿರೋ ರೆಸಾರ್ಟ್ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹಾಗೆ ಹೋಗ್ತಾ ಇರುವಾಗ ಬಾಬಾ ಬುಡನ್ಗಿರಿ ನಾವು ಸದ್ಯಕ್ಕೆ ಹೋದಾಗ ಇನ್ನೂ ಓಪನ್ ಇಲ್ಲ ಅಂತ ಗೊತ್ತಾಯಿತು. ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟಾಗಿ ನಾವು ಮುಳ್ಳಯ್ಯನಗಿರಿ ಕಡೆ ಬಂದೇ ಬಿಟ್ವಿ. ಕಾರಲ್ಲಿ ಮೇಲೆ ಹೋಗೋವಾಗ ಒಂದೊಳ್ಳೆ ವ್ಯೂ ಪಾಯಿಂಟ್ ಕೂಡ ಸಿಕ್ತು. ಟೈಮು ಬೆಳಗಿನ ಜಾವ 6:15 6:30 ಆಗಿತ್ತು. ಆ ವ್ಯೂ ಮಾತ್ರ ಕ್ರೇಜಿ ಆಗಿತ್ತು. ನಮ್ಮ ಚಿಕ್ಕಮಗಳೂರನ್ನು ಅಷ್ಟು ಸೊಗಸಾಗಿ ಸುಂದರವಾಗಿ ನಾನಂತೂ ಅದೇ ಫಸ್ಟ್ ನೋಡಿದ್ದು. ನೋಡಿ ಕಣ್ತುಂಬಿಕೊಂಡು ನಾವೆಲ್ಲರೂ ಒಟ್ಟಾಗಿ ಒಂದೊಳ್ಳೆ ಡ್ರೋನ್ ಶಾಟ್ ಕೂಡ ತೊಗೊಂಡ್ವಿ. ಆಮೇಲೆ ಅಲ್ಲಿಂದ ಮುಳ್ಳಯ್ಯನಗಿರಿ ಪೀಕ್ ಹೋಗಿ ಇನ್ನೂ ಜಾಸ್ತಿ ಕಣ್ತುಂಬ್ಕೋಬೇಕು ಅಂತ ಕಾರಲ್ಲಿ ಮುಂದೆ ಹೋದ್ವಿ. ಮೇಲೆ ಹೋದ್ಮೇಲೆ ಸೀತಾಳಯ್ಯನಗಿರಿ ಹತ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಾರ್ ಇಲ್ಲೇ ನಿಲ್ಲಿಸೋಗ್ಬೇಕು ಅಂದರು. ಅಯ್ಯೋ ಇದೇನು ಗುರು ಅಂದ್ಕೊಂಡು ಕಾರೆಲ್ಲ ಅಲ್ಲೇ ಪಾರ್ಕ್ ಮಾಡಿ ಸ್ವಲ್ಪ ಹೊತ್ತು ಸೀತಾಳಯ್ಯನಗಿರಿ ನೋಡಿಕೊಂಡು ಕಣ್ಣು ಮನಸ್ಸು ಎಲ್ಲ ತಂಪು ಮಾಡಿಕೊಂಡು ಅಲ್ಲೇ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಮುಗಿಸಿ ಮುಳ್ಳಯ್ಯನಗಿರಿ ಪೀಕ್ಗೆ ಮುಂದಿನ ಸಲ ಹೋಗೋಣ ಅಂತ ಅಂದ್ಕೊಂಡು ಮತ್ತೆ ಡ್ರೋನ್ನ ಮೇಲೆ ಹಾರಿಸಿದ್ವಿ. ಆ ಬೆಳಗಿನ ಜಾವ ಆ ಒಳ್ಳೆ ಪ್ರಕೃತಿ ಸೌಂದರ್ಯ ನೋಡಿ ನಿಜವಾಗ್ಲೂ ಕಳೆದೇ ಹೋದ್ವಿ, ಅಷ್ಟು ಚೆನ್ನಾಗಿತ್ತು. ಮೂಡಿಗೆರೆ ಕಡೆ ನಮ್ಮ ಪಯಣನ ಮುಂದುವರಿಸಿದ್ವಿ. ಈಗಾಗಲೇ ನಾವು ಬುಕ್ ಮಾಡಿದ್ದ ಕಾಂತಾರ ರೆಸಾರ್ಟ್ಗೆ ಫೈನಲಿ ಮಧ್ಯಾಹ್ನ ಹಂಗೆ ಬಂದೇ ಬಿಟ್ವಿ. ಏನೋ ಕಾಂತಾರ ರೆಸಾರ್ಟಾ ಹೆಸರು ಕೇಳಿ ಶಾಕ್ ಆಯಿತಾ? ನಮಗೂ ಮೊದಲು ಶಾಕ್ ಆಯಿತು. ಯಾಕಂದರೆ ಕಾಂತಾರ ಅಂದರೆ ನಮಗೆ ಮೊದಲು ಜ್ಞಾಪಕ ಬರೋದೇ ಆ ಮೂವಿ ರಿಷಬ್ ಶೆಟ್ಟಿ ಅವರು ಮತ್ತು ದೈವ ನರ್ತನೆ. ಬಟ್ ಅಲ್ಲಿ ಹೋದ್ಮೇಲೆ ಕಾಂತಾರ ರೆಸಾರ್ಟ್ ಸುತ್ತಮುತ್ತ ಎಲ್ಲಿ ನೋಡಿದ್ಲು ಫುಲ್ ಗ್ರೀನ್ರಿ. ಅದನ್ನು ನೋಡಿ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಷ್ಟೇ ಅಲ್ಲ, ಇನ್ನೂ 1 ದಿನ 2 ದಿನ ಇಡೀ ಈ ಸಾಮ್ರಾಜ್ಯನೇ ನಮ್ಮದು ಅನಿಸ್ತು, ಅಷ್ಟೊಂದು ಖುಷಿ ಆಯಿತು. ಕಾಂತಾರ ರೆಸಾರ್ಟ್ ರೀಚ್ ಆದಮೇಲೆ ಅಲ್ಲಿ ನಮ್ಮ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಆಮೇಲೆ ಎಲ್ಲರೂ ಒಟ್ಟಾಗಿ ಬಿಸಿ ಬಿಸಿಯಾದ ರುಚಿಯಾದ ಊಟ ಮಾಡಿದ್ವಿ. ಅಷ್ಟೊತ್ತಿಗೆ ಆ ರೆಸಾರ್ಟ್ ಅವರು ಅಲ್ಲೇ ನಮ್ಮನ್ನು ಒಂದೊಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ಅಲ್ಲಿಂದ 10 ನಿಮಿಷ ದೂರದಲ್ಲಿದ್ದ ಒಂದು ಹೊಳೆ ಹತ್ರ ಕರ್ಕೊಂಬಂದರು. ನೀರು ನಿಧಾನವಾಗಿ ಹರಿತಾ ಇತ್ತು. ಸಿಕ್ಕಿದ್ದೇ ಚಾನ್ಸು ಅಂತ ನೀರಲ್ಲಿ ಇಳಿದು ಆಟ ಆಡಿಕೊಂಡು ಮಸ್ತ್ ಮಜಾ ಮಾಡಿದ್ವಿ. ಎಷ್ಟೊತ್ತು ನೀರಲ್ಲಿದ್ದರೂ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಿಲ್ಲ. ಅದಕ್ಕೆ ನೀರಲ್ಲಿ ಚೆನ್ನಾಗಿ ಆಡಿ ಮಳೆ ಬಂದರೂ ಇನ್ನೂ ಮಜಾ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಕಾಂತಾರ ರೆಸಾರ್ಟ್ಗೆ ಕೊನೆಯದಾಗಿ ಬಂದ್ವಿ. ಅಲ್ಲಿಂದ ಮತ್ತೆ ನಮ್ಮ ಬಾಯ್ಸ್ ಎಲ್ಲರೂ ಪಕ್ಕದಲ್ಲೇ ಇದ್ದ ಗ್ರೌಂಡ್ಗೆ ಕ್ರಿಕೆಟ್ ಆಡೋಕ್ಕೆ ಅಂತ ಹೋದರು. ನಾನಂತೂ ಫುಲ್ ಟಯರ್ಡ್ ಆಗಿದ್ದೆ. ಸೊ ರೂಮಲ್ಲಿ 1-2 ಅವರ್ ಚೆನ್ನಾಗಿ ಮಲ್ಕೊಂಡು ರೆಸ್ಟ್ ತೊಗೊಂಡೆ. ಟೈಮ್ ಸಂಜೆ ಆಯಿತು. ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಬಂದರು. ನನಗೂ ಆವಾಗ ತಾನೇ ಎಚ್ಚರಿಕೆ ಆಯಿತು. ಆಮೇಲೆ ಪಕ್ಕದಲ್ಲೇ ಇದ್ದ ಡೈನಿಂಗ್ ಹಾಲ್ಗೆ ಹೋಗಿ ಒಂದೊಳ್ಳೆ ಕಾಫಿ ಸ್ನ್ಯಾಕ್ಸು ಎಲ್ಲ ತೊಗೊಂಡು ಆ ಬ್ಯೂಟಿಫುಲ್ ಈವ್ನಿಂಗ್ನ ಎಂಜಾಯ್ ಮಾಡಿದ್ವಿ. ಇನ್ನೂ ಸ್ವಲ್ಪ ಹೊತ್ತಾದಮೇಲೆ ಪಾರ್ಟಿ ಕೂಡ ಸ್ಟಾರ್ಟ್ ಮಾಡಿದ್ವಿ. ಜೊತೆಗೆ ಸ್ಪೀಕರು ಮೈಕು ಎಲ್ಲ ಇತ್ತು. ಚೆನ್ನಾಗಿ ಟೈಮ್ ಪಾಸ್ ಆಯಿತು. ಜೊತೆಗೆ ಅಲ್ಲೇ ಶಟ್ಲ್ ಕಾಕ್ ಅಂತೆ, ಮಿನಿ ಗಾಫ್ ಅಂತೆ, ಇನ್ನೂ ಏನೇನೆಲ್ಲ ಆಡಿಕೊಂಡು ಜ್ಯೂಸು ಕುಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ
ಮೊಬೈಲ್ ನೆಟ್ವರ್ಕೇ ಇಲ್ಲದೆ ಇರೋ ಜಾಗದಲ್ಲಿ ಮೊಬೈಲ್ ಯೂಸ್ ಮಾಡದೆ ನೆಮ್ಮದಿಯಾಗಿ ಖುಷಿಯಾಗಿ ರಾತ್ರಿ ಮಲ್ಕೊಂಡ್ವಿ. ಕಾಂತಾರ ರೆಸಾರ್ಟ್ನ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಒಳ್ಳೆ ನಿದ್ದೆ ಕೂಡ ಬಂತು. ಟೈಮ್ ಬೆಳಿಗ್ಗೆ 6 ಗಂಟೆ ಆಯಿತು. ಎಲ್ಲರೂ ಬೇಗನೆ ಎದ್ದು ಬಿಸಿ ಬಿಸಿ ಕಾಫಿ ಕುಡಿದ್ವಿ. ಅಷ್ಟೊತ್ತಿಗೆ ರೆಸಾರ್ಟ್ ಅವ್ರು ನಮ್ಮನ್ನು ಒಳ್ಳೆ ಟ್ರೆಕ್ಕಿಂಗ್ ಜಾಗ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿದ್ರು. ಸೊ ನಾವೆಲ್ಲ ಬೇಗ ರೆಡಿಯಾಗಿ ಟ್ರೆಕ್ಕಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಟ್ರೆಕ್ ಮಾಡೋವಾಗ ಬೇಜಾನ್ ಜಿಗಣೆ ಹತ್ರ ಎಲ್ಲ ಕಚ್ಚಿಸ್ಕೊಂಡು ಸಣ್ಣ ಪುಟ್ಟ ರಕ್ತ ಬರ್ಸ್ಕೊಂಡು ಎಂಜಾಯ್ ಮಾಡಿಕೊಂಡು ಫೈನಲ್ಲಿ 1.5 ಗಂಟೆ ಟ್ರೆಕ್ಕಿಂಗ್ ಆದಮೇಲೆ ಟಾಪ್ ರೀಚ್ ಆದ್ವಿ. ಮೇಲೆ ಒಂದು ದೊಡ್ಡದಾದ ಬಂಡೆ ಇತ್ತು, ಕೂತ್ಕೊಳ್ಳೋಕ್ಕೆ ಜಾಗ ಎಲ್ಲ ತುಂಬ ಚೆನ್ನಾಗಿತ್ತು. ಜೊತೆಗೆ ಫುಲ್ ಮಂಜು ಬೇರೆ ಬರ್ತಾಯಿತ್ತು. 1.5 ಗಂಟೆ ಟ್ರೆಕ್ ಮಾಡ್ಕೊಂಡು ಮೇಲೆ ಬಂದಿದ್ದಕ್ಕೂ ನಿಜವಾಗ್ಲೂ ಸಾರ್ಥಕ ಅನಿಸ್ತು. ಟ್ರೆಕ್ಕಿಂಗ್ ಮಾಡಿ ಟಾಪ್ ರೀಚ್ ಆದಮೇಲೆ ಒಳ್ಳೊಳ್ಳೆ ಫೋಟೋಗಳು ವಿಡಿಯೋಗಳು ಎಲ್ಲ ತೊಗೊಂಡು ಜೊತೆಗೆ ಒಂದೆರಡು ಸ್ಟೆಪ್ ಕೂಡ ಹಾಕಿ ಖುಷಿ ಪಟ್ವಿ. ಓಡ್ರೋ 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 ಇದು ಸರ್ಜಾಡ್ಡ, ಓಡ್ರೋ 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 ಇದು ಸರ್ಜಾಡ್ಡ. ಸರ್ಜ ಬಂದು ಸರ್ಜ ಆಕ್ಷನ್ ಪ್ರಿನ್ ಸರ್ಜ, ಸರ್ಜ ಬಂದು ಸರ್ಜ ಅಣ್ಣ ಧ್ರುವ ಸರ್ಜ. ಹೊಡಿರಿ ನಗರಿ ಊದಿರಿ ತುತ್ತೂರಿ, ಎರಡು ಸ್ಟೆಪ್ಪು ಹಾಕಿ ಬಿಡೋಣ. ಆಮೇಲೆ ಅಲ್ಲಿ ಟಾಪಿಂದ ರೆಸಾರ್ಟ್ ಕಡೆ ಮುಕ್ಕಾಲು ಗಂಟೆಗೆಲ್ಲ ರಿಟರ್ನ್ ಆದ್ವಿ. ರಿಟರ್ನ್ ಆಗ್ತಿದ್ದಂಗೆ ನಮಗೋಸ್ಕರ ಬಿಸಿ ಬಿಸಿಯಾದ ಬ್ರೇಕ್ಫಾಸ್ಟ್ ಕಾಯ್ತಾ ಇತ್ತು. ಇಡ್ಲಿ ಮತ್ತು ಪೊಂಗಲ್ ತಿಂತ ಟ್ರೆಕ್ಕಿಂಗ್ ಬರದೇ ಇದ್ದ ನಮ್ಮ 3-4 ಫ್ರೆಂಡ್ಸ್ಗೆ ಸ್ಟೋರಿ ಹೇಳಿದ್ವಿ. ಅದನ್ನೆಲ್ಲ ಕೇಳಿ ಟ್ರೆಕ್ಕಿಂಗ್ ಬರದೇ ಇದ್ದವರು ಓಹೋ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಂದವ್ರೆ, ನಾವೇ ಮಿಸ್ ಮಾಡ್ಕೊಂಡ್ವಿ ಅಂತ ಮಾತಾಡ್ತಾಯಿದ್ರು. ನಂತರ ರೆಸಾರ್ಟ್ ಚೆಕ್ಔಟ್ ಮಾಡೋಣ ಅಂಥೇಳಿ ಒಬ್ಬೊಬ್ಬರಾಗಿ ಬೇಗ ರೆಡಿಯಾಗಿ ಕಾಂತಾರ ರೆಸಾರ್ಟ್ ಚೆಕ್ಔಟ್ ಮಾಡಿದ್ವಿ. ಜೊತೆಗೆ ರೆಸಾರ್ಟಲ್ಲಿ ಫೈನಲ್ ಡ್ರೋನ್ ಶಾಟ್ ಕೂಡ ತೊಗೊಂಡ್ವಿ. ನಾವು ಅಲ್ಲಿಂದ ಸೀದಾ ದೇವ್ರ ಮನೆ ಅನ್ನೋ ಒಂದು ಜಾಗಕ್ಕೆ ಬಂದ್ವಿ. ಬರೋವಾಗ ದಾರಿಯಲ್ಲೆಲ್ಲ ಬ್ಯೂಟಿಫುಲ್ ಸೀನರಿ ಪ್ಲೇಸ್ ಕಾಣಿಸ್ತಾ ಇತ್ತು. ದೇವ್ರ ಮನೆಗೆ ಬಂದಾಗ ಜಾಗ ಅಂತೂ ಮಸ್ತಿತ್ತು, ಬಟ್ ಸಖತ್ ಬಿಸಿಲಿತ್ತು. ನಮ್ಮಲ್ಲಿ 3 ಜನ ಫ್ರೆಂಡ್ಸ್ ಬಿಟ್ಟರೆ ನಾವ್ಯಾರೂ ಮೇಲೆ ಹತ್ತಿಲ್ಲ. ಅಲ್ಲೇ ಕಾರುಗಳನ್ನೆಲ್ಲ ಪಾರ್ಕ್ ಮಾಡಿಕೊಂಡು ಆ ನೇಚರ್ ನೋಡಿಕೊಂಡು ಡ್ರೋನ್ ಆರಿಸಿ ಕಣ್ಣು ತುಂಬ್ಕೊಂಡ್ವಿ ಅಷ್ಟೇ. ಅಷ್ಟೊತ್ತಿಗೆ ಮೇಲೆ ಹೋಗಿದ್ದ ನಮ್ಮ ಫ್ರೆಂಡ್ಸು ಕೂಡ ಎಲ್ಲ ರಿಟರ್ನ್ ಬಂದರು. ಅಲ್ಲಿಂದ ಸೀದಾ ನಾವು ಬೆಂಗಳೂರು ಕಡೆ ಹೋಗೋಣ ಅಂಥೇಳಿ ಚಿಕ್ಕಮಗಳೂರಿಗೆ ಗುಡ್ ಬೈ ಹೇಳಿ ಒಳ್ಳೊಳ್ಳೆ ಮೆಮೊರಿಗಳನ್ನ ತೊಗೊಂಡು ಬರ್ತಾ ದಾರಿಯಲ್ಲಿ ಚೆನ್ನಾಗಿ ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ಆಗೋದ್ರೊಳಗೆ ಬೆಂಗಳೂರು ಸೇರಿಕೊಂಡ್ವಿ. ಗೈಸ್ ಸೀರಿಯಸ್ಲಿ ಹೇಳ್ತಿದ್ದೀನಿ, ಟ್ರಿಪ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದ ಕಾಂತಾರ ರೆಸಾರ್ಟ್ ಇನ್ನೂ ಚೆನ್ನಾಗಿತ್ತು. ಸರೌಂಡಿಂಗ್ಸ್ ಎಲ್ಲ ಗ್ರೀನರಿ ಇತ್ತು. ರೆಸಾರ್ಟ್ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ಚಿಕ್ಕಮಗಳೂರು ಹೋಗ್ತೀರಾ ಅಂದರೆ ಡೆಫಿನೆಟ್ಲಿ ಮೂಡಿಗೆರೆ ಹತ್ರ ಇರೋ ಕಾಂತಾರ ರೆಸಾರ್ಟ್ಗೆ ಒಂದ್ಸಲ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬರ್ತೀರಾ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಪ್ಲೇಸ್ನ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್.